ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾವು ಏನು ಒಲಿ ಹತ್ತಿಸ್ಲಾರ್ದಂಗೆ ಅಗದಿ ರುಚಿಯಾದ ಮತ್ತು ಈಗೇನು ಬಾಯಿ ಕೆಟ್ಟಿರ್ತದಲ್ಲ, ಹಬ್ಬೆಲ್ಲ ಆಗ್ಯದ, ಸಿಹಿ ತಿಂದು ಬಾಯಿ ಎಲ್ಲ ಇದಾಗಿರ್ತದೆ. ಈ ಥರ ಮಂಡಕ್ಕಿ ಹಚ್ಕೊಂಡ್ರೆ ನಿಮ್ಗೆ ಅಗದಿ ರುಚಿ ಆಗ್ತದೆ. ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕಂಬೋದನ್ನು ಈ ವಿಡಿಯೋದೊಳಗೆ ನೋಡ್ಕೊಂಬರೋಣ. ಅಂತ ಮಾಡೋದು ಅಗದಿ ಸರಳದ, ತಿನ್ಲಿಕ್ಕೂ ಭಾಳ ಟೇಸ್ಟ್ ಇರ್ತದೆ. ಈಗ ನೋಡ್ಕೊಂಬರೋಣ ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಮೊದ್ಲೇನದ ರುಬ್ಕೊಳ್ಳಿಕ್ಕೆ ನಾನು ಇಲ್ಲೇನದ 1 ಬಟ್ಲ ಪುಟಾಣಿ ತೊಗೊಂಡಿನಿ. ಇಲ್ಲೇ 1 ಚಮಚದಷ್ಟು ಜೀರಿಗೆ ತೊಗೊಂಡಿನಿ. ಮತ್ತೇನದ ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ ತೊಗೊಂಡಿನಿ. ಇದೇನದ ಶುಂಠಿ ತೊಗೊಂಡಿನಿ 1 ಇಂಚಿನಷ್ಟು. ಆಮೇಲೆ 1 ಹಿಡಿಯಷ್ಟು ಪುದೀನ ತೊಗೊಂಡಿನಿ. ಸ್ವಚ್ಛ ತೊಳೆದು ಇದನ್ನು ವರ್ಷಿಟ್ಕೋಬೇಕು, ಸ್ವಲ್ಪ ಒಣ ಆಗಬೇಕದು, ಹಸಿ ಇರಬಾರ್ದು. ಮತ್ತೊಂದು ಸ್ವಲ್ಪ ಏನದ ಕೊತ್ತಂಬರಿ ತೊಗೊಂಡಿನಿ. ಇದನ್ನೇನದ ಈಗ ಮಿಕ್ಸರ್ಗೆ ಹಾಕೋಣ. ಇಲ್ಲೇ ಮಿಕ್ಸರ್ ಜಾರ್ಗೆ ಏನದ ನಾನು 1 ಹಿಡಿಯಷ್ಟು ಪುದೀನ ಹಾಕೊಳಕತ್ತೀನಿ. ಸ್ವಲ್ಪ ಏನದ ಕೊತ್ತಂಬರಿ ಹಾಕೊಳಕತ್ತೀನಿ. ಆಮೇಲೆ 1 ಇಂಚಿನಷ್ಟು ಏನದ ಶುಂಠಿ ಹಾಕೊಳಕತ್ತೀನಿ. ಇದು 1 ಬಟ್ಲದಷ್ಟು ಪುಟಾಣಿ ಹಾಕೊಳಕತ್ತೀನಿ. 2 ಹಸಿಮೆಣಸಿನ್ಕಾಯಿ ಹಾಕೊಳಕತ್ತೀನಿ. ಮತ್ತೇನದ ಇದು 1 ಚಮಚದಷ್ಟು ಜೀರಿಗೆ ಹಾಕೊಳಕತ್ತೀನಿ. ಇಲ್ಲೇ 1 ಚಮಚದಷ್ಟು ಧನಿಯಾ ಪುಡಿ ಹಾಕೊಳಕತ್ತೀನಿ. 1 ಚಮಚದಷ್ಟು ಜೀರಿಗೆ ಪುಡಿ ಹಾಕೊಂಡು, ಹುರಿದ ಜೀರಿಗೆ ಪುಡಿ ಇದು. ಇದೇನದ 1 ಚಮಚ ಚಾಟ್ ಮಸಾಲ ತೊಗೊಂಡಿನಿ. ಇದನ್ನು ಹಾಕೊಂಡು ಇದಕ್ಕೆ ನೋಡಿರಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಚಾಟ್ ಮಸಾಲ, ಹಸಿಮೆಣಸಿನ್ಕಾಯಿ, ಪುಟಾಣಿ, ಪುದೀನ, ಕೊತ್ತಂಬರಿ ಮತ್ತು ಶುಂಠಿ ಹಾಕೊಂಡಿನಿ. ಈಗ ಇದನ್ನೇನಾದ್ರು ನೀರು ಹಾಕೊಳ್ಳಾರ್ದಂಗೆ ಚಟ್ನಿ ಪುಡಿ ಮಾಡ್ಕೊಬೇಕಂದ್ರೆ ಪುಡಿ ಮಾಡ್ಕೊಂಬರ್ಬೇಕಾಗ್ತದೆ. ಮಾಡ್ಕೊಂಬರ್ತೀನಿ ಈಗ. ನೋಡಿರಿ, ಚಟ್ನಿ ಪುಡಿ ರೆಡಿ ಆಯ್ತು. ಹಿಂಗೆ ರುಬ್ಕೋಬೇಕು ಇದನ್ನು ಸಣ್ಣಗೆ. ನೋಡಿರಿ, ಇಷ್ಟು ಸಣ್ಣಗಿದೆ. ಇಲ್ಲಿ ನೋಡ್ರಿ, ನಾನು 1 ಬುಟ್ಟಿ ತೊಗೊಂಡಿನಿ. ಈಗ ಇದಕ್ಕಿನದ 1 ಕಪ್ ಆಗಷ್ಟು ಮಂಡಕ್ಕಿ ಹಾಕೊಂಡಿನಿ. ಫ್ರೆಶ್ ಮಂಡಕ್ಕಿ ಅವು, ಅಂದ್ರೆ ಕುರುಕುರು ಇರಬೇಕು, ಅಂದ್ರೆ ಚಲೋ ಆಗ್ತದೆ. ನೋಡ್ರಿ, ಅಗದಿ ಫ್ರೆಶ್ ಅವ. ಇದು ನೋಡ್ರಿ, 1 ಚಮಚದಷ್ಟು ಹಸಿ ಎಣ್ಣೆ ತೊಗೊಂಡಿನಿ. ನಾನು ಅಡಿಗೆ ಹಾಕ್ತೀವಲ್ಲ, ಕಾಸಿಲ್ಲ ಹಸಿ ಎಣ್ಣೆನ ಹಾಕ್ಲಿಕ್ಕತ್ತೀನಿ ಇದಕ್ಕೆ ನಾನು. ಇದೇನದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಾಟ್ ಮಸಾಲಾಗೂ ಉಪ್ಪಿರ್ತದ, ನೋಡಿ ಹಾಕೋಬೇಕಾಗ್ತದೆ. ಮಂಡಕ್ಕಿ ಪ್ರಮಾಣ ನೋಡಿ ಉಪ್ಪು ಹಾಕೋರಿ. 1 ಚಮಚದಷ್ಟು ಸಕ್ಕರೆ ಹಾಕ್ಲಿಕ್ಕತ್ತೀನಿ. ಈಗ ನೋಡ್ರಿ, ಇದನ್ನೇನು ಮಾಡ್ಕೊಂಡಿರ್ತೀವಲ್ಲ ಪೌಡ್ರು, ಇದನ್ನು ಹಾಕ್ಕೊಂಡು ಇದಕ್ಕೆ ಎಷ್ಟು ಘಮ ಅದ ಬರ್ಲಿಕ್ಕೆ ನೋಡ್ರಿ. ಪುದೀನ ಆಮೇಲೆ ಚಾಟ್ ಮಸಾಲ ಎಲ್ಲ ಇರ್ತದಲ್ಲ, ಭಾಳ ಟೇಸ್ಟ್ ಆಗ್ತದೆ ಇದು. ಇದನ್ನ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡು ಈ ಕೈ ಆಡ್ಸ್ಕೊಂಡು ಇದೇನದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ. ಇದೇನದ ಮಿಕ್ಸ್ ಮಾಡ್ಕೊಂಡು ನಾನು ಇಲ್ಲೇನದ ಅರ್ಧ ಹೋಳಿ ಇದಕ್ಕೆ ನಿಂಬೆ ಹಣ್ಣು ಹಿಂಡ್ಕೋಣ. ಇದು ನೋಡ್ರಿ, ನಿಂಬೆಹಣ್ಣಿನ ರಸ ಹಾಕೊಂಡಿದ್ದಕ್ಕೆ. ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೇನದ 1 ಸಣ್ಣ ಕಪ್ಪಿಲೆ ನಾನು ಹುರಿದ ಶೇಂಗಾ ಹಾಕೊಳಕತ್ತೀನಿ. ಸಣ್ಣ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕೋಣ. ಇದು ಹೆಚ್ಚಿದ್ದು ಸೌತಿಕಾಯಿ ಹಾಕೋಣ. ಮತ್ತಿದೇನಿದೆ ಟೊಮೆಟೊ ಹಾಕೋಣ, 1 ಸಣ್ಣ ಹೆಚ್ಚಿದ್ದು. ಲಾಸ್ಟ್ ಏನದ ನೋಡ್ರಿ, ಇದಕ್ಕೆ ಸೇವ್ ಹಾಕೋಣ. ನಿಮ್ಮ ಮನೆಯೊಳಗೆ ಯಾವ್ದು ಇರ್ತದ ಆ ಸೇವ್ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ. ಇದೇನಿದೆ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಇದು ನೋಡ್ರಿ, ಮಂಡಕ್ಕಿ ಏನದ ಈಗ ರೆಡಿ ಆಯ್ತು. ನೋಡಿದ್ರಲ್ಲ, ಒಂದು ರುಚಿಯಾದ ಮಂಡಕ್ಕಿ ಮಾಡೋದನ್ನ. ಇದೇನದ ನೀವು ಈ ಚಟ್ನಿ ಪುಡಿ ಮಾಡಿ ಫ್ರಿಜ್ನೊಳಗೆ ಇಟ್ಕೊಂಡ್ರೆ ನಿಮಗೆ 8 ರಿಂದ 10 ದಿವಸ ಆರಾಮ್ ತಡೀತದೆ. ಮತ್ತು ಬೇಕಂದ ಹಿಂಗೇನದ ಮಂಡಕ್ಕಿ ದಿಢೀರಾಗೆ ಅಂತ ಕಲಿಸ್ಕೋಬೋದು. ಇದಕ್ಕೇನು ಒಲಿ ಹತ್ಸಂಗಿಲ್ಲ. ಎಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ನಮಗೆ ಏನಾರು ಚಾಟ್ ಜೊತೆ ತಿನ್ಬೇಕನ್ನಿಸ್ದಾಗ ಈ ಮಂಡಕ್ಕಿನ ಆರಾಮ್ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ ಬಾಯಾಗ. ನಿಮ್ಮ ಮನೆಯೊಳಗೆ ನೀವು ಮಾಡಿ ನೋಡ್ರಿ, ನಿಮಗೂ ಎಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.